ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ. ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ. ಏನು ಈ ಪರಿನಿರ್ವಾಣ ದಿನಾಚರಣೆಯ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಇಡೀ ರಾಜ್ಯಾದ್ಯಂತ ಒಂದು ಜಾಗೃತಿ ಆಂದೋಲನವನ್ನಾಗಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಆಚರಣೆ ಮಾಡಿದ್ದೇವೆ. ಡಿಸೆಂಬರ್ 6ನೇ ತಾರೀಕು ಬಾಂಬೆಯ ದಾದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿನಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ದೊಡ್ಡ ದೊಡ್ಡ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು ಮತ್ತು ಪ್ರಿಂಟ್ ಮಾಧ್ಯಮಗಳು ಒಂದು ಸಣ್ಣ ಸುದ್ದಿ ಕೂಡ ದೇಶದಲ್ಲಿ ಮಾಡಲಾದಂಥ ಸ್ಥಿತಿ ಬಂದಿದೆ. ಮಹಾರಾಷ್ಟ್ರದ ನಾಗಪುರದಲ್ಲಿ ಅಕ್ಟೋಬರ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮರಳಿ ಮನೆಗೆ ಬೌದ್ಧ ಧರ್ಮಕ್ಕೆ ಹೋದಂಥ ದಿನ. ಆ ದಿನ ಇಡೀ ಇಂಡಿಯಾದಲ್ಲಿ ಮಹಾಚರಿತ್ರೆಯನ್ನು ಬರೆದಂಥ ದಿನ ಅದು. ಅಕ್ಟೋಬರ್ 14ನೇ ತಾರೀಕು ಚೈತ್ಯ ಏನು ನಾಗಪುರದ ದೀಕ್ಷಾ ಭೂಮಿನಲ್ಲಿ ಅಲ್ಲೂ ಕೂಡ ಲಕ್ಷೋಪಲಕ್ಷ ಜನ ಭಾರತಾದ್ಯಂತ ಭಾಗವಹಿಸ್ತಾರೆ. ಒಂದು ಸಣ್ಣ ಸುದ್ದಿ ಮಾಡಲ್ಲ. ಕೊರೆಗಾವಲ್ಲಿ ಲಕ್ಷಾಂತರ ಜನ ಸೇರ್ತಾರೆ, ಸುದ್ದಿ ಮಾಡಲ್ಲ. ಆದರೆ ಸಣ್ಣದು ಕೋಮುವಾದಿ ಜಾತಿವಾದಿ ಬಂದಾಗ ದೊಡ್ಡ ಸುದ್ದಿಯಾಗಿ ಬಿಂಬಿಸ್ತಾರೆ. ಈ ದೇಶದಲ್ಲಿ ಜಾತಿಗಳನ್ನಾಗಿ ಒಡೆದಂಥ ಜನ, ಈ ದೇಶದಲ್ಲಿ ಧರ್ಮ ಭಾಷೆಗಳ ಮೇಲೆ ದೇಶವನ್ನು ಒಡೆದು ಇಡೀ ದೇಶವನ್ನು ಎಲ್ಲರೂ ಒಗ್ಗಟ್ಟಾಗಿ ಐಕ್ಯತೆಯಿಂದ ಈ ದೇಶವನ್ನು ಕಟ್ಟಬೇಕು ಅನ್ನೋ ಮನಸ್ಸಿಲ್ದೇ ಮತೀಯ ಸಂಘರ್ಷವನ್ನು ಉಂಟು ಮಾಡೋಕ್ಕೋಸ್ಕರ ಅವಣಿಸಿದಂತಹ ಶಕ್ತಿಗಳೇನಿದ್ದಾವೆ ಎಲ್ಲರೂ ಕೂಡ ಒಂದು ಕಡೆ ಸೇರೋದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಷ್ಟು ಸಮಾನತೆಯನ್ನು, ಸಹಬಾಳ್ವೆಯನ್ನು, ಸಹೋದರತೆಯನ್ನು ಮೈಗೂಡಿಸ್ಕೊಂಡಿದ್ರು. ಬುದ್ಧನ ಶಾಂತಿ, ಮೈತ್ರಿ ಮತ್ತು ಅಹಿಂಸೆ ಅಥವಾ ಸ್ವತಂತ್ರ, ಸಮಾನತೆ, ಸೋದರತೆಯನ್ನು ಎಷ್ಟು ಸ್ವಚ್ಛಂದವಾಗಿ ಬಾಬಾ ಸಾಹೇಬರು ಮೈಗೂಡಿಸ್ಕೊಂಡು ಸಂವಿಧಾನದಲ್ಲಿ ಅದನ್ನು ಅಳವಡಿಸಿದ್ದಾರೆ. ಸಂವಿಧಾನ ರಚನೆಯಾಗುವಂಥ ಸಂದರ್ಭದಲ್ಲಿ RSSನಿಂದ 2 ಬಾರಿ ಬಾಬಾ ಸಾಹೇಬರನ್ನು ಸಂಧಿಸಿ ಹಿಂದೂಗಳಿಗೆ ಪ್ರತ್ಯೇಕ ಭಾಗ ಸಂವಿಧಾನದಲ್ಲಿ ಇಡಬೇಕು ಅಂತ ಕೇಳ್ತಾರೆ. ಹಾಗೆಯೇ ಸಿಖ್ ಪಂಥದಿಂದ ಬಂದು ನಮಗೂ ಪ್ರತ್ಯೇಕ ಭಾಗ ಬೇಕು ಸಂವಿಧಾನದಲ್ಲಿ ಅಂತ ಕೇಳ್ತಾರೆ. ಕ್ರೈಸ್ತರಲ್ಲೂ ಮುಸ್ಲಿಮರಲ್ಲೂ ಕೂಡ ಅದೇ ರೀತಿ ಕೇಳ್ತಾರೆ. ಆದರೆ ಸಂವಿಧಾನ ರಚನೆ ಮಾಡುವಂತಹ ಸಂವಿಧಾನ ಪಿತಾಮಹರು ಅವರು ಅತ್ಯಂತ ಪರಿಣಿತವಾಗಿ ಆಲೋಚನೆಯನ್ನು ಮಾಡಿ ನೂರಾರು ವರ್ಷಗಳಿಂದ ಈ ನೆಲದಲ್ಲಿ, ಈ ನೆಲದ ಮಕ್ಕಳು ಬೌದ್ಧರು, ಕ್ರೈಸ್ತರು, ಹಿಂದೂಗಳು, ಪರ್ಷಿಯನ್ನರು, ಎಲ್ಲ ಮತಗಳ ಧರ್ಮಗಳ ಜನರು, ಎಲ್ಲ ಭಾಷೆಯ ಜನ, ಎಲ್ಲ ಜಾತಿಗಳ ಜನ ಈ ದೇಶಕ್ಕೋಸ್ಕರ ದುಡಿದಿದ್ದಾರೆ, ದೇಶವನ್ನು ಕಟ್ಟಿದ್ದಾರೆ. ಬ್ರಿಟಿಷ್ನವ್ರ ವಿರುದ್ಧ ಎಲ್ಲ ಧರ್ಮ ಜಾತಿಗಳ ಹೋರಾಟವನ್ನು ಮಾಡಿ ಈ ದೇಶವನ್ನು ಕಟ್ಟಿ ಒಂದು ಬಹುದೊಡ್ಡ ದೇಶವನ್ನಾಗಿ ಮಾಡಿದ್ದಾರೆ. ಈ ನೆಲಮೂಲದ ಮಕ್ಕಳು ಒಂದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕು, ಒಂದೇ ನೆಲಮೂಲದಲ್ಲಿ ಅಂತ ಬಾಬಾ ಸಾಹೇಬರು ಆಲೋಚನೆಯನ್ನು ಮಾಡಿ ಇಲ್ಲಿ ಕ್ರೈಸ್ತ ದೇಶ ಬೇಡ, ಇಸ್ಲಾಂ ದೇಶ ಬೇಡ, ಹಿಂದೂ ದೇಶ ಬೇಡ, ಕ್ರೈಸ್ತ, ಹಿಂದೂ, ಮುಸ್ಲಿಂ ಎಲ್ಲ ಮತ ಧರ್ಮಗಳನ್ನು ಒಳಗೊಂಡಂತಹ ಜಾತ್ಯತೀತ ಅಖಂಡ ಭಾರತದ ಒಕ್ಕೂಟ ವ್ಯವಸ್ಥೆ ಇರಬೇಕು ಅಂತ ಈ ದೇಶವನ್ನು ಕಟ್ಟಿದಂಥ ಮಹಾಶಾಂತಿ ದೂತ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.
ಈ ಸಮಾನತೆಯ ಸಂವಿಧಾನ ಬರೋದಕ್ಕೆ ಮೊದಲು 75 ವರ್ಷಗಳ ಹಿಂದೆ ಸಂವಿಧಾನ ಜಾರಿ ಆಗದಂಥ ಇಂದಿನ ದಿನಗಳಲ್ಲಿ ಸ್ತ್ರೀಯರು ಅಸಮಾನತೆಯಿಂದ ಬಳಲ್ತಾ ಇದ್ದರು. ಸ್ತ್ರೀಯರು ಭೋಗದ ವಸ್ತುವಾಗಿದ್ದರು. ಕೇರಳದ ಮಲಬಾರ್ ಪ್ರದೇಶದಲ್ಲಿ, ತಮಿಳುನಾಡಿನ ಪ್ರದೇಶಗಳಲ್ಲಿ ಅಲ್ಲಿನ ನಾಡರ್ ಜನಾಂಗ, ಹಿಂದುಳಿದವರು, ಹೆಣ್ಣುಮಕ್ಕಳು, ಸ್ತ್ರೀಯರು, ತಾಯಂದಿರು ಮೇಲುಡುಗೆಯನ್ನು ತೊಡೋಂಥ ಹಕ್ಕಿರಲಿಲ್ಲ ಅವರಿಗೆ. ಅವ್ರಿಗೆ ಎದೆ ತೆರಿಗೆಯನ್ನು ಕಟ್ಟುವಂತಹ ಕಾನೂನುಗಳಿತ್ತು. ತಮಿಳುನಾಡಿನ ಕೋರ್ಟು, ರಾಜಸ್ಥಾನದ ಕೋರ್ಟು, ಮುಂಬಯಿಯ ಕೋರ್ಟ್ ತೀರ್ಪನ್ನು ಕೊಡ್ತದೆ. ಇಲ್ಲ, ಮಹಿಳೆಯರು ಮೇಲುಡುಗೆ ತೊಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ, ರೈಟ್ಸೇ ಇಲ್ಲ ಅಂತ ತೀರ್ಪುಗಳು ಕೊಟ್ಟಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಪರಿಶಿಷ್ಟ ಜಾತಿಯವರು ಬಿಟ್ಟು ದುಡಿಬೇಕು, ಅಸ್ಪೃಶ್ಯತೆ ಆಚರಣೆ ಇರಬೇಕು, ಜಾತಿ ಇರಬೇಕು ಅನ್ನೋ ತೀರ್ಪನ್ನು ಕೊಟ್ಟದ್ದು ಇತಿಹಾಸದಲ್ಲಿ ಕೋರ್ಟ್ಗಳು ಕೊಟ್ಟ ತೀರ್ಪು ಇತಿಹಾಸದಲ್ಲಿ ದಾಖಲಾಗಿದ್ದಾವೆ. ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯರು, ಮಹಿಳೆಯರು, ಇವ್ರನ್ನೆಲ್ಲನೂ ಕೂಡ ವಿಮೋಚನೆ ಮಾಡಿ ಜಾತಿ ಭೇದವನ್ನು, ವರ್ಗ ಭೇದವನ್ನು, ಮತ ಭೇದವನ್ನು, ಧರ್ಮ ಭೇದವನ್ನು, ಈ ಎಲ್ಲ ಭೇದಗಳನ್ನು ನಿಷೇಧ ಮಾಡಿ ಸಂವಿಧಾನದಲ್ಲಿ ಮನುಷ್ಯರೆಲ್ಲ ಒಂದೇ, ಮಹಿಳೆಯರು ಪುರುಷರು ಬೇರೆ ಅಲ್ಲ, ಎಲ್ಲ ಮಾನವರು ಅಂತ ಹೇಳಿ ಒಬ್ಬ ಮನುಷ್ಯನಿಗೆ ಒಂದೇ ಘನತೆ, ಒಂದೇ ಮತ ಅಂತ ಹೇಳಿ ಮನುಷ್ಯ ಸಮಾನತೆಯನ್ನು ಸಾರಿದಂತಹ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನಾದರೂ ಹುಟ್ಟುತ್ತಾ ಇದ್ದರೆ ಈ ದೇಶದಲ್ಲಿ ನಮ್ಮಂಥವರು ಎಷ್ಟೋ ಜನ ಬಟ್ಟೆ ತೊಡಕಾತಿರಲಿಲ್ಲ, ಬೆತ್ತಲೆ ತಿರುಗಬೇಕಾಗಿತ್ತು, ಒಟ್ಟಿಗೆ ಊಟ ಇರ್ತಿಲ್ಲ, ಊರು ಆಚೆ ವಾಸ ಮಾಡಬೇಕಾಗಿತ್ತು. ಸಹಸ್ರಾರು ವರ್ಷಗಳಿಂದ ಅಸ್ಪೃಶ್ಯತೆ ಇದೆ, ಸಹಸ್ರಾರು ವರ್ಷಗಳಿಂದ ಅಸಮಾನತೆ ಇದೆ. ಈ ಅಸಮಾನತೆಗಳನ್ನೆಲ್ಲನೂ ಕೂಡ ನಿಷೇಧ ಮಾಡಿ ಸಂವಿಧಾನದಲ್ಲಿ ಒಂದು ಸ್ವಚ್ಛಂದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದ್ರಿಂದ ಅವ್ರನ್ನ ಇವತ್ತು ಸ್ಮರಣೆ ಮಾಡಬೇಕಾಗಿದೆ. ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ಸ್ಮರಣೆ ಮಾಡೋದು ಬಿಟ್ಟು ಅವರ ಪ್ರತಿಮೆಗಳನ್ನು ನೋಡ್ದಾಕಂಥದ್ದು, ಸಂವಿಧಾನನ ಬದಲು ಮಾಡ್ತೀವಿ ಅಂತ ಹೋಗೋವಂಥದ್ದು, ಹಿಂದುತ್ವ ಅಂತ ಹೋಗೋದು. 6,000 ಜಾತಿಗಳಿದೆ ಈ ದೇಶದಲ್ಲಿ, ಜಾತಿಗಳ ಮೂಲಕ ಹೊಡೆದಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಉಪಜಾತಿಗಳಿದೆ. ಈ ರೀತಿ ಭೇದಗಳನ್ನು, ಭಾವನೆಗಳನ್ನು ಬಿತ್ತಿ ಇಡೀ ಮನುಷ್ಯ ಸಮಾಜವನ್ನು ವಿಚ್ಛಿದ್ರಕಾರಿ ಶಕ್ತಿಗಳು ಇವತ್ತಿಗೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಬೇಕಾಗಿದೆ, ಜಾಗೃತಿಯನ್ನು ಉಂಟು ಮಾಡಬೇಕಾಗಿದೆ, ಸಂವಿಧಾನ ಜಾಗೃತಿ ಆಗಬೇಕಾಗಿದೆ. ಸಂವಿಧಾನ ಇವತ್ತಿಗೂ ಕೂಡ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಜಾರಿಯಾಗಿಲ್ಲ. ಬಡತನ ಇದೆ, ನಿರುದ್ಯೋಗ ಇದೆ, ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಮಹಿಳಾ ಅಸಮಾನತೆ ಇದೆ. ವರದಕ್ಷಿಣೆಗೋಸ್ಕರ ತಾಯಿ ಹೆಣ್ಮಕ್ಳು ಸುಡೋ ಅಂಥದ್ದನ್ನು ಇವತ್ತು ಕೊಟ್ಟಿದ್ದೇವೆ. ಮರ್ಯಾದೆ ಹತ್ಯೆಗಳಾಗ್ತಾ ಇದೆ. ಆದ್ದರಿಂದ ಸಂವಿಧಾನದ ಜಾಗೃತಿಯನ್ನು ಉಂಟು ಮಾಡಿ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಹೋರಾಟ ನಡೀಬೇಕಾಗಿದೆ, ಸಮಾನತೆ ತರಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವಂಬರ್ 25ನೇ ತಾರೀಕು 1949 ಸಂವಿಧಾನ ಅರ್ಪಣೆಯ ಹಿಂದಿನ ದಿನ ಸಂಸತ್ತಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ನೆಹರು ಗೌರ್ಮೆಂಟ್ಗೆ. ನೋಡಿ, ಈಗ ಈ ಸಂವಿಧಾನದಲ್ಲಿ ನಾವು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡ್ಕೊತಾ ಇದ್ದೇವೆ. ಈ ಸಂವಿಧಾನದಲ್ಲಿ ಅನೇಕ ವೈರುಧ್ಯಗಳಿದೆ. ರಾಜಕೀಯ ಸಮಾನತೆಯನ್ನಷ್ಟೇ ನಾವಿಲ್ಲಿ ಕೊಟ್ಟಿದ್ದೇವೆ, ಆದರೆ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಹಾಗೆ ಒಪ್ಕೊಂಡಿದ್ದೇವೆ. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನೇನಾದರೂ ಕೂಡ ಬಹುಬೇಗ ತೊಡೆದಾಗ್ತಾ ಹೋದರೆ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗೆ ಸಿಕ್ಕಿದಂಥ ಜನ ಏನಿದ್ದಾರೆ, ಇಡೀ ಕಷ್ಟಪಟ್ಟು ಕಟ್ಟಿದಂಥ ಬಹುದೊಡ್ಡ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಿವಿ ಮಾತನ್ನು ಕೊಟ್ಟಿದ್ದರು. ಆದರೆ ಅವ್ರು ಕಿವಿ ಮಾತು ಹೇಳಿದ್ರು ಕೂಡ ಇವತ್ತು ಈ ದೇಶದಲ್ಲಿ ಕ್ರಾಂತಿಯನ್ನು ಕಾಣ್ತಾ ಇಲ್ಲ. ಇವತ್ತೇನಾದರೂ ಈ ದೇಶದಲ್ಲಿ ಕ್ರಾಂತಿ ಆಗಬೇಕು ಅಂತಂದರೆ
ದಲಿತ ಚಳವಳಿಯಿಂದ ಮಾತ್ರ ಪ್ರಗತಿಪರರಿಂದ ಮಾತ್ರ ಸಾಧ್ಯ. ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿರೋಂತಹ ಹೋರಾಟಗಾರರಿಂದ ಸಾಧ್ಯ. ಏನಾದರೂ ಇವತ್ತು ನೂರಾರು ಸಂಘಟನೆಗಳು ಬಂದಿದ್ದಾವೆ ಅಂದರೆ, ನೂರಾರು ಚಿಂತಕರು ಬಂದಿದ್ದಾರೆ ಅಂದರೆ, ನೂರಾರು ಬುದ್ಧಿಜೀವಿಗಳು ಬಂದಿದ್ದಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಮತ್ತು ಅಂಬೇಡ್ಕರ್ ಅವರ ಹೆಸರು ಇಷ್ಟು ಆಕಾಶದೆತ್ತರಿಗೆ ಗರಿಗೆದರಿದೆ ಅಂದರೆ ಅದು ದಲಿತ ಚಳವಳಿಯಿಂದ ಮಾತ್ರ ಸಾಧ್ಯ. ಯಾವುದೇ ರಾಜಕೀಯ ಪಕ್ಷಗಳಿಂದ ಸಾಧ್ಯ ಇಲ್ಲ. ಅವರೆಲ್ಲನೂ ಕೂಡ ರಾಜಕೀಯ ಪಕ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಫಲಾನುಭವಿಗಳು, ಆ ಪಕ್ಷಗಳ ಗುಲಾಮರಾಗಿದ್ದಾರೆ. ಏನು ಅಸ್ಪೃಶ್ಯತೆ, ಅಧಿಕಾರಹೀನತೆ. ನನ್ನ ಜನ ಪ್ರಬುದ್ಧರಾಗಬೇಕು, ಈ ದೇಶವನ್ನು ಆಳಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ದೇಶ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ರು ಏನು ಕನಸು ಕಂಡಿದ್ರು, ಆ ಮೂಲಕ ಕ್ರಾಂತಿಕಾರಕ ನಿಲುವನ್ನು ಕೈಗೊಳ್ಳೋದ್ರ ಮೂಲಕ ದೇಶದಲ್ಲಿ 85% ಜನ ಇರ್ತಕ್ಕಂಥ ಬಹುಜನರು ನೀವು ನಿಮ್ಮ ಪಕ್ಷಗಳಿಗೆ ಮತಗಳನ್ನು ಚಲಾಯಿಸಿ ದೇಶನ ಆಳೋಂಥ ಶಕ್ತಿ ನಿಮಗೆ ಬರಲಿ, ಮತ ಜಾಗೃತಿ ಬರಲಿ, ಶಿಕ್ಷಣ ಜಾಗೃತಿ ಆಗಲಿ, ಮಹಿಳಾ ಜಾಗೃತಿ ಆಗಲಿ. ಬಾಬಾ ಸಾಹೇಬರನ್ನು ಸ್ಮರಿಸೋದ್ರ ಮೂಲಕ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸಂವಿಧಾನ ಜಾಗೃತಿ ಆಂದೋಲನ ಕೂಡ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ತತ್ವ ಸಿದ್ಧಾಂತಗಳನ್ನು ಅವ್ರನ್ನ ಬರೀ ದೇವ್ರು ಮಾಡೋದು ಅಷ್ಟೇ ಅಲ್ಲ, ಬಾಬಾ ಸಾಹೇಬರನ್ನ ಚಿನ್ನದಿಂದ, ಬಂಗಾರದಿಂದ, ಹೂವುಗಳನ್ನು ಅರ್ಚನೆ ಮಾಡಿ ಬಾಬಾ ಸಾಹೇಬರು ದೇವ್ರು ಮಾಡೋದಲ್ಲ ಬುದ್ಧ ಅಂಬೇಡ್ಕರನ್ನು, ಅವ್ರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಬೇಕು ಅಂಥೇಳಿ ನಾವು ಆಂದೋಲನವನ್ನು ಮಾಡ್ತಾ ಇದ್ದೇವೆ. ನೀವು ಯಾವ ಹೋರಾಟ ಮಾಡ್ತೀರಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ, ಬುದ್ಧನ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಳ್ಳೋದ್ರ ಮೂಲಕ, ಅವ್ರ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ಹೋರಾಟ ಮಾಡಬೇಕು ಅಂತ ಅತ್ಯಂತ ವಿನೀತವಾಗಿ, ವಿನಮ್ರವಾಗಿ ಹೋರಾಟಗಾರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಬಾಬಾ ಸಾಹೇಬರ ಕನಸು ಬರೀ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಲ, ಸ್ವತಂತ್ರ ಪಕ್ಷವನ್ನು ಕಟ್ಕೊಂಡು, ನೀವು ಸ್ವತಂತ್ರ ಪಕ್ಷವನ್ನು ಕಟ್ಕೊಂಡು ನೀವೇ ಸರ್ಕಾರ ರಚಿಸಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿರೋದು. ಅವರು ಕಾರ್ಮಿಕ ಪಕ್ಷವನ್ನು ಮಾಡಿ, ಪರಿಶಿಷ್ಟ ಜಾತಿ ಫೆಡರೇಷನನ್ನು ಮಾಡಿ, RPIಯನ್ನು ಕೊನೆಯ ಸಂದರ್ಭದಲ್ಲಿ ಮಾಡಿ, ಅವರು ರಾಜಕೀಯ ಹೋರಾಟವನ್ನು ಮಾಡಿ ನೀವು ಪವರಿ ಬರಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಮಹಿಳೆಯರು, ಹಿಂದುಳಿದವರು, ಯುವಕರು, ಜಾಗೃತಿ ಇರೋರು ನೀವು ಸರ್ಕಾರ ರಚಿಸಿದರೆ ಆ ಸರ್ಕಾರ ಎಲ್ಲನೂ ಕೂಡ ಬಹುಜನರ ಸರ್ಕಾರ ಆಗ್ತದೆ. ನೀವು ಯಾವುದೋ ದಲಿತ ಮುಖ್ಯಮಂತ್ರಿ ಮಾಡಿದರೆ ಬರೀ ಅವರು ಬರೀ ಆ ಟ್ರಸ್ಟಿನ, ಕಾಂಗ್ರೆಸ್ ಟ್ರಸ್ಟಿನ ಮುಖ್ಯಮಂತ್ರಿ, BJP ಮತ್ತು JDSನ ಟ್ರಸ್ಟ್ನ ಮುಖ್ಯಮಂತ್ರಿಯಾಗಿ ಆ ಕಪಿಮುಷ್ಟಿಯಲ್ಲಿರ್ತಾರೆ. ನಾವು ದಲಿತರು ಮಂತ್ರಿಗಳನ್ನು ನೋಡಿದ್ದೇವೆ. ದಲಿತರು ಮುಖ್ಯಮಂತ್ರಿಗಳು ಈ ದೇಶದಲ್ಲೂ ಎಲ್ಲೂ ಪ್ರಧಾನಿ ಆಗಿಲ್ಲ, ಮುಖ್ಯಮಂತ್ರಿ ಆಗಿಲ್ಲ. ಆದರೆ ಇಡೀ ಸರ್ಕಾರ ನೀವು ರಚಿಸಬೇಕು ಅನ್ನೋಂಥ ಕನಸು ಬಾಬಾ ಸಾಹೇಬರ ಕನಸು. ಆ ಕಡೆ, ಆ ನಡೆಗೆ, ಆ ಕಡೆ ನಾವು ಹೋಗಬೇಕಾಗಿದೆ.